ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಏನ್ ಕರ್ನಾಟಕ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು, ಒಂದು ಹಂತಕ್ಕೆ ಒಂದು ಜಯ ದಕ್ಕಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಆರೋಪಿ ನಟ ದರ್ಶನ್ ಹಾಗೂ ಅವರ ಗೆಳತಿ ಪವಿತ್ರ ಗೌಡ ಸೇರಿದಂತೆ 5 ಜಾಮೀನನ್ನ ಘನವೆತ್ತ ಹೈಕೋರ್ಟ್ ನೀಡಿತ್ತು. ಆ ಜಾಮೀನನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಮಹತ್ವದ ಒಂದು ಆದೇಶವನ್ನ ಹೊರಡಿಸಿದೆ. ಏನೇನಾಯ್ತು ಅಲ್ಲಿ? ಬಹುಮುಖ್ಯವಾಗಿ ಹೈಕೋರ್ಟ್ ಕೂಡ ಜಾಮೀನು ಕೊಡ್ಲಿಕ್ಕೆ ಒಂದು ಕೇಸನ್ನ ಎಕ್ಸಾಂಪಲ್ ಕೊಟ್ಟಿತ್ತು. ಪ್ರಬೀರ್ ಪುರಕಾಯಸ್ಥ ಅವರ ಕೇಸ್ ವರ್ಸಸ್ ಸ್ಟೇಟ್ ಕೇಸ್. ಅದು ಯಾಕೆ? ಜೊತೆಲಿ ಇಲ್ಲಿ ಏನೇನಾಯ್ತು? ತುಂಬಾ ಗಂಭೀರವಾದಂತಹ ಮತ್ತು ಕಟು ಶಬ್ದಗಳಿಂದ ಸುಪ್ರೀಂ ಕೋರ್ಟ್ ಈ ಕೇಸನ್ನ ವಿಶ್ಲೇಷಣೆ ಮಾಡಿದೆ. ನೋಡಿ, ಆರಂಭದಿಂದಲೂ ನಿಮಗೆ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇಂಥದ್ದೊಂದು ಮಾತನ್ನ ಹೇಳದ ಮೇಲೆ ಇವತ್ತಿನ ಆದೇಶದ ಪ್ರತಿ ದೇಶದ ಯಾವೆಲ್ಲ ಹೈಕೋರ್ಟ್ಗಳಿವೆಯೋ ಆ ಎಲ್ಲ ಹೈಕೋರ್ಟ್ಗಳಿಗೆ ಈ ಒಂದು ತೀರ್ಪು ಹೋಗಿ ರವಾನೆ ಆಗತ್ತೆ. ಯಾಕಂದ್ರೆ ಮುಂದೆ ಒಂದು ಈ ತರದ ಕೇಸ್ಗಳು ಬಂದಾಗ ಯಾವ ರೀತಿಯನ್ನ ತೀರ್ಪು ಕೊಡಬೇಕು ಅನ್ನೋದಕ್ಕೆ ಇದೊಂದು ಮಾನದಂಡವಾಗತ್ತೆ. ಆರಂಭದಿಂದಲೂ ಇಲ್ಲಿ ತನಕ ಇದು ನೋಡಿ, ಇದುವರೆಗೂ ಏನು ದರ್ಶನ್ ಅವರು ಜೈಲಲ್ಲಿದ್ರು ಅದನ್ನ ಮೀರಿದಂತಹ ಕಠಿಣವಾದಂತಹ ದಿನಗಳು ಇನ್ನು ಮುಂದೆ ಶುರುವಾಗುತ್ತೆ. ಯಾಕಂದ್ರೆ ಕಣ್ಗಾವಲು ಇಟ್ಟಿರುವಂತದ್ದು, ಕಾನೂನಿನ ಕಣ್ಗಾವಲಿನ ಅಡಿಯಲ್ಲಿ ಇನ್ಮೇಲೆ ದರ್ಶನ್ ಅವರು ಇರ್ಬೇಕಾಗತ್ತೆ. ಕಾರಣ ಇಷ್ಟೇ, ಜೈಲಿನೊಳಗಡೆ ಕೂತ್ಕೊಂಡು ರೌಡಿಗಳ ಜೊತೆಲೋ ಅಥವಾ ಆರೋಪಿಗಳ ಜೊತೆಲೋ ಸಿಗರೇಟ್ ಸೇದೋದು, ಏನೆಲ್ಲ ಮಾಡಿದ್ರು ಆ ಫೋಟೋಗಳೆಲ್ಲ ವೈರಲ್ ಆಯ್ತು, ಮತ್ತೆ ವಿಡಿಯೋ ಕಾಲ್ ಮಾಡಿದ್ರು, ಅವೆಲ್ಲವೂ ಕೂಡ ಹೈಕೋರ್ಟ್ ಯಾವ ರೀತಿ ನೋಡಿತ್ತೋ ಆದ್ರೆ ಸುಪ್ರೀಂ ಕೋರ್ಟ್ ತುಂಬಾ ಗಂಭೀರವಾಗಿ ತಗೊಂಡಿದೆ. ಎಲ್ಲೋ ಒಂದು ಕಡೆ ಹೈಕೋರ್ಟ್ ಇವರಿಗೆ ಜಾಮೀನು ಕೊಡೋಕ್ಕಿಂತ ಮುಂಚೆ ಬೆನ್ನಿನ ನೋವಿದೆ, ನನಗೆ ಶಸ್ತ್ರಚಿಕಿತ್ಸೆ ಆಗ್ಬೇಕು, ಮತ್ತೊಂದು ಮಗದೊಂದು ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟು ಹೈಕೋರ್ಟ್ ಮೂಲಕ ಜಾಮೀನನ್ನ ತಗೊಂಡಿದ್ದಂತಹ ದರ್ಶನ್ ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಅಂಶಗಳನ್ನೂ ಕೂಡ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಸಾಬೀತುಪಡಿಸಿರುವಂತಹ ಸಾಧ್ಯತೆಗಳಿದ್ದ ಕಾರಣ ಸುಪ್ರೀಂ ಕೋರ್ಟ್ ತುಂಬಾ ಕಟು ಶಬ್ದಗಳಿಂದ ವಿಶ್ಲೇಷಣೆಯನ್ನ ಮಾಡಿದೆ. ಇಲ್ಲಿ ಎಲ್ಲಕ್ಕಿಂತಲೂ ಮಿಗಿಲ ನೋಡಿ, ಕಿಮ್ಸ್ ವೈದ್ಯರು ಒಂದು ವರದಿಯನ್ನ ಕೊಡ್ತಾರೆ, ಇಲ್ಲ ಇವರಿಗೆ ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ. ಆದ್ರೆ ಇದುವರೆಗೂ ಶಸ್ತ್ರಚಿಕಿತ್ಸೆ ಆಗ್ಲೇ ಇಲ್ಲ. ಯಾಕೆ ಆಗ್ಲಿಲ್ಲ ಅಂತ ಕೂಡ ಕೋರ್ಟ್ ಕೇಳುತ್ತೆ. ಯಾರು ರಿಪೋರ್ಟ್ ಕೊಟ್ಟರು ಅವರನ್ನು ಕೂಡ ನಾಳೆ ಪ್ರಶ್ನೆ ಮಾಡುತ್ತೆ. ಇದ್ರ ಜೊತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಬೋರ್ಡ್ ಕೂಡ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಇವರಿಗೆ ಜೈಲಲ್ಲೇ ಇರಿಸಬೇಕು ಅಥವಾ ಆಸ್ಪತ್ರೆಯೆಲ್ಲ ಉಳಿಸ್ಬೇಕು ಅನ್ನುವಂಥದ್ದು ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿರೋ ಪ್ರಕಾರ ಇಮ್ಮಿಡಿಯೇಟ್ ಆಗಿ ಸರೆಂಡರ್ ಆಗಬೇಕು. ಅವ್ರು ಬಳ್ಳಾರಿ ಜೈಲಲ್ಲಿ ಇರ್ತಾರೋ ಮತ್ತೊಂದು ಜೈಲಲ್ಲಿ ಇರ್ತಾರೋ, ಜೈಲಂತೂ ಪಕ್ಕಾ ಆಗಿದೆ. ಒಂದು ವ್ಯವಸ್ಥೆಯ ದುರುಪಯೋಗವನ್ನ ಇಲ್ಲಿ ದರ್ಶನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಹೈಕೋರ್ಟ್ ಜಾಮೀನು ಕೊಡೋಕ್ಕಿಂತ ಮುಂಚೆ ಒಂದು ಮುಚ್ಚಳಿಕೆಯನ್ನ ಬರ್ಸ್ಕೊಂಡಿತ್ತು, ಇಲ್ಲ ನಾನು ಶಸ್ತ್ರಚಿಕಿತ್ಸೆಗೆ ಹೋಗ್ತೀನಿ ಅಂತ. ಆ ಮುಚ್ಚಳಿಕೆಯನ್ನು ಕೂಡ ಈಗ ಗಂಭೀರವಾಗಿ ತಗೊಳುತ್ತೆ. ನಾಳೆ ಆ ಪೀಠದಲ್ಲೋ ಮತ್ತೊಂದು ಪೀಠದಲ್ಲೋ ಮೇಲ್ಮನವಿಗೆ ಹೋದ್ರೂ ಕೂಡ ಈ ಎಲ್ಲ ಅಂಶಗಳು ವ್ಯವಸ್ಥೆಯ ದುರುಪಯೋಗ ಆಗಿದೆ ಅನ್ನುವಂತಹ ಗಂಭೀರ ಆರೋಪ ಏನಿದೆ, ಇದು ಮುಂದೆ ದೊಡ್ಡ ಸಮಸ್ಯೆಯನ್ನ ತರುತ್ತೆ. ಈ ಮೂಲಕ ಯಾರೆಲ್ಲ ದೊಡ್ಡವರಿದಾರೋ, ಯಾರೆಲ್ಲ ಇರಬಹುದು, ಅವರು ತಪ್ಪು ಮಾಡಿದ್ರೆ ಅವರು ಕಾನೂನಿನ ಕಬಂಧ ಬಾಹುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಅನ್ನೋದಕ್ಕೆ ಇತ್ತೀಚಿನ 2 ಪ್ರಕರಣಗಳು ಸಾಕ್ಷ್ಯ ಆಗುತ್ತೆ. ಒಂದು ಪ್ರಜ್ವಲ್ ರೇವಣ್ಣ ಅವರ ಕೇಸ್, ಮತ್ತೊಂದು ದರ್ಶನ್ ಅವರ ಕೇಸ್. ನಾಳೆ ಮತ್ತೆ ಯಾವ ಕೇಸ್ ಬಂದ್ ನಿಲ್ಲುತ್ತೋ ಅವರು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಇಲ್ಲಿ ಜೈಲಿನೊಳಗಡೆ ಸಿಗರೇಟ್ ಸೇದೋದಕ್ಕೆ ಅಥವಾ ಈ ತರ ರಾಜಾರೋಷವಾಗಿ ದರ್ಬಾರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜೈಲು ಅಧೀಕ್ಷಕರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನುವಷ್ಟರ ಮಟ್ಟಿಗಿನ ಕಟು ವಿಶ್ಲೇಷಣೆಯನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ನಿಮ್ಗೆ ಆರಂಭದಲ್ಲೇ ಹೇಳಿದೆ ನಾನು, ಪ್ರಬೀರ್ ಪುರಕಾಯಸ್ಥ ಅನ್ನುವಂತಹ ಕೇಸನ್ನ ಇಲ್ಲಿ ಯಾಕೆ ಉಲ್ಲೇಖ ಮಾಡಿದ್ರು? ಒಂದು, ಕೋರ್ಟ್ ಈ ಹಿಂದೆ ಕೂಡ 2024 ಮೇ 15ನೇ ತಾರೀಕು ಮಹತ್ವದ ಒಂದು ವಿಚಾರವನ್ನ ಹೇಳಿತ್ತು. ಏನದು? ಪೂರ್ವ ನಿರ್ದೇಶನವನ್ನ ನೀಡಿತ್ತು. ಪ್ರಬೀರ್ ಪುರಕಾಯಸ್ಥ ಪ್ರಕರಣದಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಬಂಧನಕ್ಕೆ ಕಾರಣಗಳು ವಿಭಿನ್ನವಾಗಿರಬೇಕು, ಪ್ರಕರಣ ನಿರ್ದಿಷ್ಟವಾಗಿರಬೇಕು, ಆರೋಪಿಗಳಿಗೆ ಲಿಖಿತವಾಗಿ ತಿಳಿಸಬೇಕು ಅನ್ನುವಂತಹ ತೀರ್ಪನ್ನ, ಮಹತ್ವದ ತೀರ್ಪನ್ನ ನೀಡಿತ್ತು. ಅದೇ ತೀರ್ಪನ್ನ ಅನ್ವಯಿಸಿಕೊಂಡೇ ಇಲ್ಲಿ ಸುಪ್ರೀಂ
ಕೋರ್ಟ್ಗಿಂತ ಮುಂಚೆ ಏನ್ ಹೈಕೋರ್ಟ್ ಪೀಠ ಮಹತ್ವದ ಜಾಮೀನನ್ನ ನೀಡಿತ್ತು. ನೋಡಿ, ಇಲ್ಲಿ ನಾನು ನಿಮಗೆ ಓದಿ ಹೇಳ್ಬೇಕಿದೆ ಇದು, ಯಾಕಂದ್ರೆ ಕೋರ್ಟ್ನ ತೀರ್ಪು ಸ್ವಲ್ಪ ತಪ್ಪಾದ್ರೂ ಸಮಸ್ಯೆ ಆಗುತ್ತೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರಿದ್ದ ಪೀಠ ಹೈಕೋರ್ಟ್ ಆದೇಶ ಬದಿಗೆ ಸರಿಸಲಾಗಿದೆ, ಆರೋಪಿಗೆ ನೀಡಲಾದ ಜಾಮೀನನ್ನ ರದ್ದುಗೊಳಿಸಲಾಗಿದೆ ಎಂದು ತಿಳಿಸಿದೆ. ಅಷ್ಟೇ ಅಲ್ಲ, ಹೈಕೋರ್ಟ್ ಆದೇಶ ವಿಕ್ಷಿಪ್ತ ದೋಷಗಳಿಂದ ಕೂಡಿದೆ ಅಂತ ನ್ಯಾಯಾಲಯ ಹೈಕೋರ್ಟ್ ಆದೇಶ ಅಧಿಕಾರದ ಯಾಂತ್ರಿಕ ಪ್ರಯೋಗವನ್ನ ಬಿಂಬಿಸುವಂತಿದೆ, ಜಾಮೀನು ಮಂಜೂರು ಮಾಡಿದರೆ ಅದು ವಿಚಾರಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಉಂಟಾಗಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ. ದರ್ಶನ್ ಅವರಿಗೆ ಮತ್ತು ಇತರರಿಗೆ ಜಾಮೀನು ಮಂಜೂರು ಮಾಡುವ ವೇಳೆ ಆರೋಪಿಗಳ ಬಂಧನಕ್ಕೆ ಆಧಾರ ಒದಗಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಎಂದು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠ ಕಾರಣವಾಗಿ ಹೇಳಿತ್ತು. ಯಾಕೆ ನಾನು ಜಾಮೀನು ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಇದನ್ನ ಕಾರಣವಾಗಿ ಹೇಳಿತ್ತು. ಏನಂದ್ರೆ, ಆರೋಪಿಗಳ ಬಂಧನಕ್ಕೆ ಆಧಾರ ಒದಗಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದೆ ಅನ್ನೋದನ್ನ ಹೇಳಿತ್ತು. ಯಾಕೆ? ಇದೇ ಪ್ರಬೀರ್ ಪುರಕಾಯಸ್ಥ ಅವರ ಕೇಸನ್ನ ಎಕ್ಸಾಂಪಲ್ ಕೊಟ್ಟಿತ್ತು. ಯಾರಿವರು ಪ್ರಬೀರ್ ಪುರಕಾಯಸ್ಥ? ನ್ಯೂಸ್ ಕ್ಲಿಕ್ ಅಂತ ಒಂದು ಪೋರ್ಟಲ್ ಇತ್ತು. ಆ ಪೋರ್ಟಲ್ ಚೀನಾದ ಪರವಾಗಿ ಕೆಲಸ ಮಾಡಲಿಕ್ಕೆ ಹಣ ಪಡ್ಕೊಂಡಿದೆ ಅನ್ನುವಂತಹ ಗಂಭೀರ ಆರೋಪ ಆ ಪ್ರಬೀರ್ ಪುರಕಾಯಸ್ಥ ಅವ್ರ ಮೇಲೆ ಬಂದಿತ್ತು. ಆ ಸಂದರ್ಭದಲ್ಲಿ ಏನು ಕಾನೂನು ವ್ಯಾಜ್ಯ ಆಗಿತ್ತು, ಆಗ ಕೋರ್ಟ್ ಹೇಳಿತ್ತು, ನೀವು ಬಂಧಿಸುವ ಮುನ್ನ ಬಂಧನಕ್ಕೆ ಕಾರಣಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸೂಚ್ಯವಾಗಿ ಹೇಳಿತ್ತು. ಅದೇ ಆಧಾರದ ಅಡಿಯಲ್ಲಿ ಇಲ್ಲೂ ಕೂಡ ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಆ ಕಾರಣ ನಮಗೆ ಸಿಕ್ಕಿಲ್ಲ, ಆ ಕಾರಣಕ್ಕೋಸ್ಕರ ಜಾಮೀನು ಕೊಡಬಹುದು ಅನ್ನುವಂಥದ್ದನ್ನ ಉಲ್ಲೇಖಿಸಿದ್ರು. ಬಂಧನಕ್ಕೆ ಆಧಾರವಾದ ಅಂಶಗಳು ಬಂಧನದ ಕಾರಣಕ್ಕಿಂತ ಭಿನ್ನವಾಗಿವೆ ಮತ್ತು ಪೊಲೀಸರು ಎಲ್ಲಾ ಬಂಧಿತ ವ್ಯಕ್ತಿಗಳಿಗೆ ತಮ್ಮ ಪ್ರಕರಣಗಳಿಗೆ ನಿರ್ದಿಷ್ಟವಾದ ಬಂಧನದ ಆಧಾರಗಳನ್ನು ಒದಗಿಸುವುದು ಅವಶ್ಯವಾಗಿದೆ ಎಂದು ಪತ್ರಕರ್ತ ಮತ್ತು ಸಂಪಾದಕ ಪ್ರಬೀರ್ ಪುರಕಾಯಸ್ಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪನ್ನ ಉಲ್ಲೇಖಿಸಿದ್ದರು. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಆರೋಪಿಗಳಿಗೆ ಬಂಧನದ ಕಾರಣವನ್ನ ತಡವಾಗಿ ಒದಗಿಸಿದೆ ಅಂತ ಹೈಕೋರ್ಟ್ ತಿಳಿಸಿತ್ತು. ಇದಲ್ಲದೆ ಪ್ರತಿಯೊಬ್ಬ ಆರೋಪಿಗೆ ನಿರ್ದಿಷ್ಟವಾದ ವಿವರಗಳನ್ನ ಒಳಗೊಂಡಿರುವ ಬದಲು ಎಲ್ಲರಿಗೂ ಬಂಧನದ ಕಾರಣಗಳನ್ನ ಒಂದೇ ರೀತಿಯಾಗಿ ನೀಡಲಾಗಿದೆ ಅಂತ ಹೇಳಿತ್ತು. ಆ ಕಾರಣಕ್ಕೋಸ್ಕರ ಜಾಮೀನನ್ನ ನೀಡಿತ್ತು. ರಾಜ್ಯ ಸರ್ಕಾರ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಜನವರಿ 6ರಂದು ಅರ್ಜಿ ಸಲ್ಲಿಸಿತ್ತು. ಅರ್ಜಿಯು ಕೃಷ್ಣ ಮತ್ತು ನಿಶಾನಿ ಲಾ ಚೇಂಬರ್ಸ್ ಮೂಲಕ ಸಲ್ಲಿಕೆ ಆಗಿತ್ತು. ರಾಜ್ಯ ಸರ್ಕಾರದ ಪರ ಲಿಖಿತ ವಾದ ಸಲ್ಲಿಸಿದ್ದ ಹಿರಿಯ ನ್ಯಾಯವಾದಿ ಸಿದ್ಧಾರ್ಥ್ ಲೂಥ್ರಾ, ರೇಣುಕಾ ಸ್ವಾಮಿಗೆ ಆದ ಗಾಯಗಳು ಕೊಲೆಯ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳುತ್ತವೆ ಅಂತ ವಾದ ಮಂಡಿಸಿದ್ರು. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು ಸ್ಥಿರವಾಗಿದ್ವು. ವಿಧಿವಿಜ್ಞಾನ ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳಿಂದ ದೃಢೀಕರಿಸಲ್ಪಟ್ಟಿದ್ದವು. ಹೇಳಿಕೆಯಲ್ಲಿನ ವಿಳಂಬವನ್ನ ಪುರಾವೆಗಳೊಂದಿಗೆ ಸಮರ್ಥಿಸಲಾಗಿತ್ತು. ಸಾಕಷ್ಟು ವಿಧಿವಿಜ್ಞಾನ, ಸಿಡಿಆರ್ ಮತ್ತು ಎಲೆಕ್ಟ್ರಾನಿಕ್ ದಾಖಲೆಗಳು ಆರೋಪಿಗಳಿಗೆ ಕೊಲೆಯೊಂದಿಗೆ ನಂಟು ಇರುವುದನ್ನು ಹೇಳುತ್ತವೆ. ಜಾಮೀನು ಹಂತದಲ್ಲಿ ಹೈಕೋರ್ಟ್ ತಪ್ಪಾಗಿ ವಿಚಾರಣೆ ನಡೆಸಿದೆ ಅಂತ ವಾದ ಮಂಡಿಸಿದ್ದರು. ಆ ಕಾರಣಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಆ ಜಾಮೀನು ಏನಿತ್ತು ಆ ಆದೇಶವನ್ನು ರದ್ದುಗೊಳಿಸಿ ಇಮ್ಮಿಡಿಯೇಟ್ ಆಗಿ ಅವರನ್ನ ಸರೆಂಡರ್ ಮಾಡಿಸಿ ಅಂತ ಹೇಳಿದೆ. ತುಂಬಾ ಸೂಕ್ಷ್ಮವಾಗಿದೆ. ಇದೇ ಸುಪ್ರೀಂ ಕೋರ್ಟ್ 2024ರಲ್ಲಿ ಹೇಳಿತ್ತು, ಬಂಧಿತನಿಗೆ ಕಾರಣಗಳನ್ನ ನೀಡಬೇಕು ಅಂತ. ಈಗ ಅದೇ ಸುಪ್ರೀಂ ಕೋರ್ಟ್ ಇನ್ನೂ ಸೂಚ್ಯವಾಗಿ ಸರಳವಾಗಿ ಹೇಳ್ತಿರುವಂಥದ್ದು. ಯಾಕಂದ್ರೆ ಕಾನೂನು ಸ್ಥಿರವಾಗಿ ಸತ್ಯಮೇವ ಜಯತೆ ಅನ್ನುವಂಥದ್ದು ಉಳಿಬೇಕು ಅನ್ನೋದಾದ್ರೆ ಇಂತಹ ಒಂದು ಸರಳ ಮತ್ತು ಅತ್ಯಂತ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಕಾನೂನನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಈ ಕಾರಣಕ್ಕೋಸ್ಕರನೇ ಇಲ್ಲಿ ದರ್ಶನ್ ಅವರ ಕೇಸ್ನಲ್ಲಿ ಇನ್ನೂ ಮುಂದುವರೆದು ಎಷ್ಟೇ ದೊಡ್ಡವರಿರಲಿ ಏನೇ ಇರಲಿ ವಿಚಾರಣೆಯ ಹಂತದಲ್ಲಿ ಜಾಮೀನು ಕೊಟ್ಟರೆ ಏನಾಗಬಹುದು, ಒಂದು. ಎರಡನೇದೇನೆಂದ್ರೆ ಕಾರಣಗಳನ್ನ ಯಾವ ರೀತಿ ಕೊಡಬೇಕು, ಮತ್ತೆ ವಿಚಾರಣೆ ಹಂತದಲ್ಲಿ ಇಲ್ಲಿ ಇನ್ನೂ ಮುಖ್ಯ ಒಂದು ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬ ನ್ಯಾಯಮೂರ್ತಿ ಅವರವರ ವಿವೇಚನೆಗೆ ಅನುಸಾರವಾಗಿ ತೀರ್ಪುಗಳನ್ನು ಕೊಟ್ಟಿರ್ತಾರೆ.
ಇವರ ತಪ್ಪು ಇವರ ಸರಿ ಅಂತಲೂ ಹೇಳಲಿಕ್ಕಾಗದಿಲ್ಲ. ಆದ್ರೆ ಒಂದು ಮೈಲುಗಲ್ಲು ತೀರ್ಪು ಏನಾದ್ರೂ ಬಂದ್ರೆ ಅದನ್ನ ಬೇರೆ ಕಡೆ ಉಲ್ಲೇಖ ಮಾಡ್ತಾರೆ. ಈಗ ಎಕ್ಸಾಂಪಲ್, ಇದೇ ಪ್ರಬೀರ್ ಪುರಕಾಯಸ್ಥ ಕೇಸ್ ಇಲ್ಲಿ ಉಲ್ಲೇಖ ಆಗಿತ್ತು. ಇನ್ನು ಮುಂದೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಈ ತೀರ್ಪನ್ನ ಉಲ್ಲೇಖಿಸಿ ಜಾಮೀನು ಕೊಡ್ಬೇಕಾ ಬೇಡ್ವಾ, ಯಾಕೆ ಕೊಡಬಾರ್ದು, ಎಲ್ಲವೂ ಕೂಡ ಬಹುಮುಖ್ಯವಾಗಿ ಈ ವಾದ ಪ್ರತಿವಾದಗಳಲ್ಲಿ ಬಂದು ಹೋಗ್ತವೆ. ಅಲ್ಲಿಗೆ ದರ್ಶನ್ ಅವರ ಕೇಸ್ ಮುಗಿದಿಲ್ಲ. ಒಂದು, ಅವರು ಜೈಲಿಗೆ ಹೋಗ್ಲೇಬೇಕು, ಇಷ್ಟಕ್ಕೆ ಮುಗಿಯುತ್ತಾ, ಅವ್ರ ಮೇಲ್ಮನವಿ ಸಲ್ಲಿಸಬಹುದಾ, ಸಲ್ಲಿಸೋಕ್ಕಾಗೋದಿಲ್ವಾ, ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಆದ್ರೆ ಅದು ಮತ್ತೊಂದು ಪೀಠದಲ್ಲಿ ಚರ್ಚೆ ಆಗುತ್ತೆ ಅಥವಾ ಆ ಒಂದು ವಾದವನ್ನ ಆಲಿಸುತ್ತೆ. ಫೈನಲಿ, ಯಾಕಂದ್ರೆ ಇಲ್ಲಿ ಎಲ್ಲಕ್ಕೂ ಅವಕಾಶ ಇರುತ್ತೆ. ನ್ಯಾಯ ಕೇಳಲಿಕ್ಕೆ, ನನಗೆ ನ್ಯಾಯ ಸಿಕ್ಕಿಲ್ಲ ಅನ್ಲಿಕ್ಕೆ, ಬೇರೆ ಬೇರೆ ಈಗ ಎಕ್ಸಾಂಪಲ್ ಏನೆಲ್ಲ ಇದಾವೆ, ಸೌಜನ್ಯ ಕೇಸ್ ಇರಬಹುದು, ಇವೆಲ್ಲವೂ ಕೂಡ ಅಲ್ಲಿಗೆ ಬಂದು ನಿಲ್ತಾವೆ. ಎಷ್ಟೇ ದೊಡ್ಡವರಿದ್ರೂ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾನೂನಿನ ಮುಂದೆ ಎಲ್ಲರೂ ಒಂದೇ.